ಮಾಮ್ ನೀವೇನಾದ್ರು ಈ ಮ್ಯಾಚ್ ಮಿಸ್ ಮಾಡ್ಕೊಂಡಿದ್ರೆ ನಕ್ಕನ್ ಈ ಟೂರ್ನಮೆಂಟ್ನ ಮಿಸ್ ಮಾಡ್ಕೊಂಡಂಗೆ. ಯಪ್ಪ ಏನ್ ಸೈಕೋ ಮ್ಯಾಚ್ ಗುರು, ಹುಚ್ಚಿಡಿಸ್ತಂತ ಮ್ಯಾಚ್ ಇದು. ಟೂರ್ನಮೆಂಟ್ ಅಲ್ಲಿ ಮ್ಯಾಚ್ನೇ ಬಿಟ್ಬಿಡಿದ್ರೆ ಇಂಗ್ಲೆಂಡ್ ಅವರು ಅಂತ ಅನ್ಕೊಂಡಿದ್ವಿ. ಬಟ್ ಹೆಂಗೆ ಬಂದು ಹೊಡೆದಿದ್ದು ಲಾಸ್ಟ್ 3 ಓವರು ಎಲ್ಲರೂ ಅಪೇತಾಗೋಗ್ಬಿಟ್ರು. ಹಂಗೇನೆ ಪಾಕಿಸ್ತಾನದವರು ಕೂಡ ಬಿಟ್ಬಿಟ್ಟು ಕುತ್ಕೊಂಡ್ಬಿಟ್ಟಿದ್ರು ಅಂತ ಕಾಣಿಸುತ್ತೆ. ಮ್ಯಾಚ್ನ ಬಿಡೋರು ಹೋಯ್ತು, ನ್ಯೂಜಿಲ್ಯಾಂಡ್ ಕ್ವಾಲಿಫೈ ಆದ್ರು ಅಂತ ಅನ್ಕೊಂಡು ಕುತ್ಕೊಂಡ್ಬಿಟ್ಟಿದ್ರು ಅಂತ ಕಾಣಿಸುತ್ತೆ. ಲಾಸ್ಟ್ 3 ಓವರ್ ಎಡ್ಜ್ ಆಫ್ ದ ಸೀಟ್ ಕೂತ್ಕೊಂಡು ನೋಡಿರ್ತಾರೆ ಪಾಕಿಸ್ತಾನದ್ರು. ಕೈ ಬೇರೆಲ್ಲ ಕಚ್ಕೊಂಡು ನೋಡ್ಬಿಟ್ಟಿರ್ತಾರೆ ಮ್ಯಾಚ್ನ. ಇದು ಆ ಥರ ಸೈಕ್ ಇಡಿಸ್ತಂತ ಮ್ಯಾಚ್ ಗುರು ಇದು. ಯಪ್ಪ ಇಂಗ್ಲೆಂಡ್ ಟೀಮ್ ಟು ಬೀಟ್ ಥರ ಕಾಣಿಸ್ಕೊಂತವ್ರು ಈ ಒಂದು ಟೂರ್ನಮೆಂಟಲ್ಲಿ. ನ್ಯೂಜಿಲ್ಯಾಂಡೇ ಒಂದು ಸ್ವಲ್ಪ ಒಂದು ರೇಂಜಿಗೆ ಫೇವರೇಟ್ಸ್ ಇದ್ರು, ಯಾಕಂದರೆ ಟಾಸ್ ಗೆದ್ದಿದ್ದು ಅವರೇ ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಂಡಿದ್ರು. ಪ್ರೇಮದಾಸ ಸ್ಟೇಡಿಯಮಲ್ಲಿ ಬ್ಯಾಟಿಂಗ್ ಮಾಡಿರೋರೆ ಮೆಜಾರಿಟಿ ಆಫ್ ದ ಟೈಮ್ಸ್ ಈ ವರ್ಲ್ಡ್ ಕಪ್ಪಲ್ಲಿ ಗೆದ್ದಿರೋದು. ಫಸ್ಟ್ ಬ್ಯಾಟಿಂಗ್ ಆಡಿದವ್ರನ್ನೇ. ನಾವು ಆಗಲ್ಲ ಬಿಡುಗರು ಚೇಸ್. ಇದು 160 ಸಖತ್ ಟೋಟಲ್ ಇದು ಪ್ರೇಮದಾಸ ಸ್ಟೇಡಿಯಮಲ್ಲಿ. ಅದರಲ್ಲೂ ಬೇರೆ ಇವರು 2 ವಿಕೆಟ್ನ ಬೇರೆ ಕಳ್ಕೊಂಬಿಟ್ರು ಅಲ್ಲಿ. 2 for 2 ಆಗೋಗ್ಬಿಟ್ಟಿತ್ತು ಅಲ್ಲಿ. ಅದಾದಮೇಲೆ ಒಂದೊಂದು ರೇಂಜಿಗೆ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗ್ತಿತ್ತು. ಬಟ್ ಹಂಗೆ ಟುಕು ಆಡ್ತಾ ಇದ್ರು. ಏನಂತ ದೊಡ್ಡ ಸ್ಟ್ರೈಕ್ ರೇಟ್ ಕೂಡ ಆಡ್ತಾ ಇರಲಿಲ್ಲ. ಅಟ್ ಸಮ್ ಪಾಯಿಂಟ್ ಮಿಡ್ಲ್ ಓವರ್ಸಲ್ಲಿ ಬಿಡುಗರು ಮುಗ್ದೋಯ್ತಿದ್ದು ಮ್ಯಾಚ್ ಅಂತ ಅಂದ್ಕೊಂಡು ಕೂತ್ಕೊಂಡಿದ್ವಿ. ಬಟ್ ಏನು ಲಾಸ್ಟ್ 3 ಓವರ್ಸ್ ಆಗಿದ್ದು. ಗ್ಲೆನ್ ಫಿಲಿಪು ಹೀರೋ ಆಗ್ಬಿಟ್ರು ಪಾಕಿಸ್ತಾನಕ್ಕೆ. ನೀನೇನು ಗುರು ಗ್ಲೆನ್ ಫಿಲಿಪಿಗೆ ಬಿಲ್ಡಪ್ ಕೊಡ್ತೇವೆ, ಹೊಡ್ಸ್ಕೊಂಡಿದ್ದಕ್ಕೆ ನಾಯಿಗೆ 22 ರನ್ ಹೊಡ್ಸ್ಕೊಂತಾರೆ ಬಂದ್ಬಿಟ್ಟಲ್ಲಿ. 18ನೇ ಓವರು 22 ರನ್ನು. ಸ್ಯಾನ್ನರ್ಗೆ 16 ರನ್ ಹೊಡೆದವ್ರಲ್ಲಿ 19ನೇ ಓವರು. ಯಪ್ಪ ಉಲ್ಟಾ ತಿರ್ಕಡೆಲ್ಲ ಹೊಡೆದಾಕ್ಬಿಟ್ರು ಗುರು. ರಿಯಾನ್ ಅಹ್ಮದ್ ಕೈಲಿ ಹೊಡ್ಸ್ಕೊಂಡಿರೋದು 2 6 1 4. ಸೈಕ್ ಆಗೋದು. ಏನು ನುಗ್ಗೊಡ್ದಿದ್ದು ರಿಯಾನ್ ಅಹ್ಮದ್. ಎಲ್ಲ ಸೈಕ್ ಆಗೋಗ್ಬಿಟ್ರು ಹಂಗೇನೆ. ಬೇರೆ ಯಾರು ಹೊಡೆದ್ರೆ ಆಶ್ಚರ್ಯ ಆಗ್ತಲ್ಲ. ರಿಯಾನ್ ಅಹ್ಮದ್ ಅದನ್ನು ಯಪ್ಪ ಏನು ಸ್ಟ್ರೈಕ್ ರೇಟ್ ಆಡಿದ್ದು ರಿಯಾನ್ ಅಹ್ಮದ್ ಇವತ್ತು. 2 6 1 4. ಅವರೇ ಸ್ಟಾರ್ಟ್ ಮಾಡಿದ್ದು ಅಲ್ಲಿ ಲಾಸ್ಟ್ 3 ಓವರ್ ಇದ್ದಾಗ. ವಿಕೆಟ್ ಬಿದ್ದೈತೆ ಅಲ್ಲಿ, ಇನ್ನೇನು ಆಗೋದಿಲ್ಲ. ಟಾಮ್ ಬ್ಯಾಂಟನ್ ವಿಕೆಟ್ ಬಿತ್ತು, ಇನ್ನೇನು ಆಗೋದಿಲ್ಲ, ಮುಗೀತು ಕತೆ. ವಿಲ್ ಜಾಕ್ಸ್ ಒಬ್ಬನ ಎತ್ತರೆ ಮುಗೀತು ಕತೆ ಅಂತ ಅನ್ಕೊಂಡು ಕೂತ್ಕೊಂಡಿದ್ರಲ್ಲಿ. ಟಾಮ್ ಬ್ಯಾಂಟನ್ ಹೋದ, ಇಲ್ಲಿ ಯಾರ ಕೈಲೂ ಆಗೋದಿಲ್ಲ, ವಿಲ್ ಜಾಕ್ಸ್ ಅವರು ವಿಕೆಟ್ ಎತ್ಬಿಡ್ರಪ್ಪ, ಇದೇ ಥರ ಟ್ರಿಕ್ಸ್ನ ನಿಧಾನಕ್ಕೆ ಸ್ಲೋರ್ 1 ಹಾಕ್ರಿ, ಎತ್ತಕ್ಕೆ ಹೋಗ್ತಾರೆ, ಕ್ಯಾಚ್ ಬರ್ತದೆ ಬೌಂಡ್ರಿನಲ್ಲಿ ಅನ್ನೋ ಥರ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರು. ಮುಗೀತು ಮ್ಯಾಚು ಅಂತ. ಟಾಮ್ ಬ್ಯಾಂಟನ್ ಹೋದಾಗ ಮುಗೀತು ಮ್ಯಾಚ್ ಅಂತ ಅಂದ್ಕೊಂಡಿದ್ರು. ಬಟ್ ಇಲ್ಲ, ರಿಯಾನ್ ಅಹ್ಮದ್ ಆ್ಯಕ್ಚುಲಿ ಹೀರೋ ಆಗಿದ್ದೀವಿ. ವಿಲ್ ಜಾಕ್ಸ್ ಹೊಡೆದಿರ್ಬೋದು, ಬಟ್ ಸ್ಟಾರ್ಟ್ ಮಾಡಿದ್ರು ರಿಯಾನ್ ಅಹ್ಮದ್ ಲಾಸ್ಟ್ 3 ಓವರ್ ಇದ್ದಾಗ. 2 6ನ ವಾಂಚ್ತಾರೆ ಹಂಗೆ ಹಾಕ್ಕೊಂಡು ಚಚ್ತಾರೆ ಗುರು. ಯಾರಿಗೂ ಬಿಟ್ಟಿಲ್ಲ ಅಲ್ಲಿ, ಸ್ಯಾನ್ನರ್ಗೂ ಕೂಡ ಬಿಟ್ಟಿಲ್ಲ. ಹಂಗೆ ಚಚ್ತಾರೆ. ಸ್ಯಾನ್ನರ್ಗೆ ಹೊಡಿಬೇಕು ಅಂದರೆ ಸುಮ್ಮನೆ 6 ಹೊಡಿಬೇಕು ಅಂದರೆ ಸ್ಯಾನ್ನರ್ಗೆ ಸೈಕ್ ಚೇಸ್ ಅಂತ ಹೇಳಬೇಕು. ಇವಾಗ ಆಗಿರೋಂಥ ಮ್ಯಾಚ್ಗಳಲ್ಲಿ, ಸೂಪರ್ ಹಿಟ್ಸಲ್ಲಿ ಆಗಿರೋಂಥ ಮ್ಯಾಚ್ಗಳಲ್ಲಿ ಚೇಸ್ ಆಗಿರೋದು 2 ಮ್ಯಾಚು. ಅದು ಚೇಸ್ ಮಾಡಿರೋದು ಯಾರು ಅಂದರೆ ಇಂಗ್ಲೆಂಡ್ ಅವರು. 2-2 ಕೂಡ ಚೇಸ್ ಮಾಡಿದ್ದಾರೆ. ಇನ್ನೆಲ್ಲ ಮ್ಯಾಚು ಕೂಡ ಫಸ್ಟ್ ಬ್ಯಾಟಿಂಗ್ ಆಡೋರಿಗೆ ಗೆದ್ದಿರೋದು. ಇವತ್ತು ಕೂಡ ಫಸ್ಟ್ ಬ್ಯಾಟಿಂಗ್ ಆಡೋರಿಗೆ ಗೆಲ್ಲಬೇಕಾಗಿತ್ತು. ಫಸ್ಟ್ ಮ್ಯಾಚು ಹ್ಯಾರಿ ಬ್ರೂಕ್ ಅವ್ರು ಸೈಕಾಗಿ ಫಿನಿಶ್ ಮಾಡಿದ್ರು. ಈ ಮ್ಯಾಚು ವಿಲ್ ಜಾಕ್ಸ್ ಜೊತೆಗೆ ಎಲ್ಲರೂ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಟಾಪ್ 2 ಇಬ್ಬರು ಬಿಟ್ಟರು, ಓಪನರ್ಸ್ ಇಬ್ಬರನ್ನ ಬಿಡ್ತು ಅಂದರೆ ಎಲ್ಲರೂ ಕೂಡ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಇವತ್ತು ಯಾರ್ದು ಕೂಡ 50 ಬಂದಿಲ್ಲ. ಇವ್ರ ಸೈಡ್ ಆಗಿರಲಿ ಅವ್ರ ಸೈಡ್ ಆಗಿರಲಿ, ಯಾರ್ದು ಕೂಡ 50 ಬಂದಿಲ್ಲ. 160ನ ತಲುಪೋದಕ್ಕೆ ಎಷ್ಟು ಕಷ್ಟ ಪ್ರೇಮದಾಸ ಸ್ಟೇಡಿಯಮಲ್ಲಿ ಅಂತ 2 ಟೀಮು ಕೂಡ ತೋರಿಸ್ಕೊಂಡ್ಬಿಟ್ಬಿಟ್ರು. ತಿನ್ಕಾಡಿ ತಡೆದಾಡಿ ಅಜ್ಜಿ ಇವತ್ತು ಅಂಥ ಮಟ್ಟಿಗೆ ಹೆವಿ ಟರ್ನ್ ಆಗ್ತಿರಲಿಲ್ಲ. ಅಂದರೆ ರೇಂಜಿಗೆ ಟರ್ನ್ ಆಗ್ತಿತ್ತು, ಬಟ್ ಹೆವಿ ಟರ್ನ್ ಆಗ್ತಾ ಇರಲಿಲ್ಲ. ಸ್ಲೋ ಇತ್ತು ವಿಕೆಟು. ಬ್ಯಾಟಿಗೆ ಅಷ್ಟು ಈಸಿಯಾಗಿ ಬರ್ತಾ ಇರಲಿಲ್ಲ. ಇವ್ರು ಹಾಕೋದು ಹಿಡಿದು ಬೇರೆ ಆಗ್ತಾಯಿದ್ರು. ಅದ್ರಲ್ಲಿ ಬೇರೆ ವೇರಿಯೇಷನ್ ಬೇರೆ ಯೂಸ್. ಮೊದಲೇ ಪಿಚ್ ಹಿಡಿದು ಬರ್ತೈತೆ, ಅದ್ರಲ್ಲಿ ವೇರಿಯೇಷನ್ಗಳು ಬೇರೆ ಯೂಸ್ ಮಾಡ್ತಾವ್ರಲ್ಲಿ. ಸ್ಪಿನ್ನರ್ಸ್ಗಳು ವೇರಿಯೇಷನ್ನ ಯೂಸ್ ಮಾಡ್ತಾವ್ರಲ್ಲಿ. ಟಾಮ್ ಬ್ಯಾಂಟನ್ ಔಟ್ ಆಗಿದ್ದ ರೀತಿ ನೋಡಿ ಹೆಂಗಿತ್ತು ಅಂತ. ಹಿಡಿದು ಬೇರೆ ಆಗ್ತಾರಲ್ಲ, ಸ್ಲೋ ಆಗಿ ಬರ್ತೈತೆ, ವಿಕೆಟೇ ಸ್ಲೋ ಆಗಿ ಬರ್ತೈತೆ. ಅಲ್ಲಿ ರಚಿನ್ ರವೀಂದ್ರ ಹಿಡಿದು ಬೇರೆ ಆಗ್ತಾವ್ರು ನಿಧಾನಕ್ಕೆ. ಇವತ್ತು ನೋಡಿ ರಚಿನ್ ರವೀಂದ್ರ ಹೀರೋ ಆಗೋಗ್ಬಿಟ್ರು ಅವರು. ಇನ್ ಕೇಸ್ ಏನಾದ್ರು ಮ್ಯಾಚ್ನ ಗೆದ್ದಿತ್ತು ಅಂತಾರೆ. ಬಟ್ ಅವ್ರು ಹೀರೋನೇ ಇವಾಗಲೂ ಕೂಡ. ಯಾಕಂದರೆ ರನ್ಸನ್ನು ಹೊಡಿಸ್ಕೊಂಡಿಲ್ಲ, ವಿಕೆಟ್ಸ್ಗಳನ್ನ ಕೂಡ ಎತ್ತಿದ್ದಾರೆ. 3 ವಿಕೆಟನ್ನು ಎತ್ತಿದ್ದಾರೆ. ಸಖತ್ತಾಗಿ ಬೌಲಿಂಗ್ನ ಮಾಡಿದ್ದಾರೆ. ಬಟ್ ರಚಿನ್ ರವೀಂದ್ರ ಎಷ್ಟು ಸೈಕಾಗಿ ಪರ್ಫಾರ್ಮ್ ಮಾಡಿದ್ರು ಕೂಡ ಬೌಲಿಂಗಲ್ಲಿ. ಈ ಕಡೆಯಿಂದ ಗ್ಲೆನ್ ಫಿಲಿಪ್ ಅವ್ರು ಮಾಡಿದ್ದಾಗಿರ್ಬೋದು, ಮಿಚೆಲ್ ಸ್ಯಾನ್ನರ್ ಮಾಡಿದ್ದಾಗಿರ್ಬೋದು. ಲಾಸ್ಟಲ್ಲಿ ನೋಡಿ ಎಲ್ಲ ಸಖತ್ತಾಗಿ ಮಾಡಿದ್ರು ಗುರು. ಲಾಸ್ಟ್ ಓವರ್ ಹೊಡ್ಸ್ಕೊಂಬಿಟ್ರು. ಮಿಚೆಲ್ ಸ್ಯಾನ್ನರು ಸಖತ್ತಾಗಿ ಮಾಡ್ಕೊಂಬಂದಿದ್ರು. ಗ್ಲೆನ್ ಫಿಲಿಪ್ ಕೂಡ ಸಖತ್ತಾಗಿ ಮಾಡಿದ್ರು ಬೌಲಿಂಗ್ನ. ಲಾಸ್ಟ್ ಓವರ್ ಹೊಡ್ಸ್ಕೊಂಬಿಟ್ರು ಸೈಕಾಗೆ. ಇನ್ನೆಲ್ಲ ಮ್ಯಾಟ್ ಹೆನ್ರಿಗೆ ಲಾಸ್ಟ್ ಓವರಲ್ಲಿ 5 ರನ್ ಬೇಕಿತ್ತು. 5 ರನ್ ಡಿಫೆಂಡ್ ಮಾಡ್ಕೊಳಕ್ಕಾಗದ ಪಾಪ. ಸೀರಿಯಸ್ ಗುರು, ಇವತ್ತಿನ ಮ್ಯಾಚು ಹುಚ್ಚಿಡಿಸ್ಬಿಡ್ತು ನನಗಂತೂ. ಆ ಥರ ಗೆದ್ರು ಇವತ್ತು ಇಂಗ್ಲೆಂಡ್ ಅವರು. ಪಾಕಿಸ್ತಾನದವರು ಸೆಲೆಬ್ರೇಟ್ ಪಟಾಕಿ ಹೊಡ್ಕೊತಾ ಇರ್ತಾರೆ ಹಂಗೇನೆ ರೂಮಲ್ಲಿ ಕಡೆ ಕೂತ್ಕೊಂಡು. ಪಾಕಿಸ್ತಾನದವ್ರದ್ದು ಏನು ಮಾಡ್ತಾರೋ ಗೊತ್ತಿಲ್ಲ. ನಾಳೆ ಮ್ಯಾಚ್ ಸಿಕ್ಕಾಪಟ್ಟೆ ಕ್ರೂಷಿಯಲ್ ಆಗಿದೆ ಪಾಕಿಸ್ತಾನಕ್ಕೆ. ನ್ಯೂಜಿಲ್ಯಾಂಡು ಕೂಡ ನಾಳೆ ಮ್ಯಾಚ್ನ ಕೂತ್ಕೊಂಡು ನೋಡ್ತಿರ್ತಾರೆ. ಒಟ್ಟಿನಲ್ಲಿ ಪಾಯಿಂಟ್ಸ್ ಟೇಬಲ್ ಸೈಕ್ ಆಗೋ ಥರ ಕ್ರಿಯೇಟ್ ಮಾಡಿಬಿಟ್ಟಿದ್ದಾರೆ. ಇವತ್ತಿನ ಮ್ಯಾಚ್ ಏನಾದ್ರು ಗೆದ್ದಿದ್ರು ನ್ಯೂಜಿಲ್ಯಾಂಡ್ ಅಂತಂದರೆ ಶಿಸ್ತಾಗಿ ಕ್ವಾಲಿಫೈ ಆಗಿಬಿಟ್ರು. ಟೇಬಲ್ ಟಾಪರ್ಸ್ ಆಗಿಬಿಟ್ರು ಅವ್ರು. ಇವತ್ತಿನ ಮ್ಯಾಚ್ ಗೆದ್ದಿತ್ತು ಅಂತಂದರೆ ಯಾರು ಕ್ವಾಲಿಫೈ ಆಗೋದು ಫಸ್ಟು ಅನ್ನೋದು ಮ್ಯಾಟ್ರ್ ಆಗ್ತಿರ್ಲಿಲ್ಲ. ಯಾರು ಟಾಪ್ ಆಫ್ ದ ಟೇಬಲ್ ಫಿನಿಶ್ ಮಾಡ್ತಾರೆ ಈ ಗ್ರೂಪ್ ಸ್ಟೇಜಲ್ಲಿ ಅನ್ನೋದು ಮ್ಯಾಟ್ರ್ ಆಗ್ತಿತ್ತು. ಬಟ್ ಇಂಗ್ಲೆಂಡ್ ಅವ್ರು ಕ್ವಾಲಿಫೈ ಆಗಿದ್ರು. ಬಟ್ ಆದರೂ ಕೂಡ ಇವರು ಟೇಬಲ್ ಟಾಪರ್ಸ್ ಆಗ್ತಿದ್ರು. ನ್ಯೂಜಿಲ್ಯಾಂಡ್ ಅವ್ರು ಇವತ್ತಿನ ಮ್ಯಾಚ್ನ ಏನಾದ್ರು ಗೆದ್ದಿತ್ತು ಅಂತಂದಿದ್ರೆ. ಬಟ್ ಅದು ಆಗಲಿಲ್ಲ. ಫಸ್ಟ್ ಬ್ಯಾಟಿಂಗ್ ಆಡಿದಂಥ ನ್ಯೂಜಿಲ್ಯಾಂಡ್ ಟೀಮು
ಓಪನರ್ಸ್ ಇಬ್ಬರು ಕೂಡ ಸಖತ್ತಾಗಿ ಆಡೋರು. ಟಿಮ್ ಶಿಫೋರ್ಡ್ ಜೊತೆಗೆ ಫಿನ್ ಆಲನ್ ಇಬ್ಬರು ಕೂಡ ಸೈಕ್ ಓಪನಿಂಗ್ ಪಾರ್ಟ್ನರ್ಶಿಪ್ಪು. ವಿಕೆಟೇ ಕಳ್ಕೊಳ್ಳಿಲ್ಲ ಪೋಪ್ಲಲ್ಲಿ. 54 ರನ್ನ ಓಪನಿಂಗ್ ಪಾರ್ಟ್ನರ್ಶಿಪ್ಪು ಪೋಪ್ಲಲ್ಲಿ ಬಂತು. ಟೋಟಲ್ ಓವರಾಲ್ ಆಗಿ 64 ರನ್ ಪಾರ್ಟ್ನರ್ಶಿಪ್ಪು ಇವ್ರದ್ದು. ಅದಾದ ನಂತರ ಆಲ್ಮೋಸ್ಟ್ ಅಷ್ಟು 7ನೇ ಓವರು 8ನೇ ಓವರ್ 2 ಓವರ್ ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್ಗಳು ಬಿದ್ದಿದ್ದು. ಟಿಮ್ ಶೆಫರ್ಡ್ದು ಬಿತ್ತು, ಜೊತೆಗೆ ಫಿನ್ ಆಲನ್ದು ಕೂಡ ಬಿತ್ತು. ರಚಿನ್ ರವೀಂದ್ರ, ಮಾರ್ಕ್ ಚಾಪ್ಮನ್ ಬೇಗನೆ ಔಟ್ ಆಗಿದ್ದು. ಈ ಕಡೆಯಿಂದ ಗ್ಲಾನ್ ಫಿಲಿಪ್ ಅವ್ರು ಪಾಪ ಸಖತ್ತಾಗಿ ಆಡಿದ್ರು ಬ್ಯಾಟಿಂಗ್ನ. 39 ರನ್ನ ಕಾಂಟ್ರಿಬ್ಯೂಟ್ ಮಾಡಿದರೆ ಬೋಲ್ಡಾಗಿ ಹೋಗ್ತಾರೆ ವಿಲ್ ಜಾಕ್ಸಿಗೆ. ಇವತ್ತು ನೋಡಿ ಎತ್ತಿರೋಂಥ ವಿಕೆಟ್ಸ್ಗಳೆಲ್ಲ ಸ್ಪಿನ್ನರ್ಸ್ಗಳೇ. ರಿಯಾನ್ ಅಹ್ಮದ್ ಡಾಮಿನೇಷನ್ನು, ಈ ಕಡೆಯಿಂದ ವಿಲ್ ಜಾಕ್ಸ್ ಡಾಮಿನೇಷನ್ನು, ಜೊತೆಗೆ ಆದಿಲ್ ರಶೀದು, ಎಲ್ಲರೂ ಕೂಡ ಸ್ಪಿನ್ನರ್ಸ್ಗಳ ಹಾವಳಿ. ಜೇಕೋಬ್ ಬೆಥೆಲ್ ಕೂಡ ಬೌಲಿಂಗಿಗೆ ಬಂದುಬಿಟ್ಟಿದ್ರು ಇವತ್ತು. ಸೊ ಎಲ್ಲರೂ ಕೂಡ ಸೈಕ್ ಬೌಲಿಂಗ್ನ ಮಾಡಿದರೆ. ಆ್ಯಂಡ್ ಬಿದ್ದಿರೋಂಥ ವಿಕೆಟ್ಸ್ಗಳು ವಾಸನ್ಗೂ ವಿಕೆಟು ಬಿದ್ದಿರೋಂಥವ್ರಿಗೆಲ್ಲ, ಅಂದರೆ ವಿಕೆಟ್ಸ್ ಬಿದ್ದಿರೋದೆಲ್ಲ ಸ್ಪಿನ್ನರ್ಸ್ಗೆ ಬಿದ್ದಿದೆ. 7 ವಿಕೆಟ್ ಏನೋ ಎತ್ತಿದ್ರು. ಆ್ಯಂಡ್ ಚೆನ್ನಾಗಿ ಬ್ಯಾಟಿಂಗ್ ಆಡಿದ್ರು, ಪರವಾಗಿಲ್ಲ ಒಂದು ರೇಂಜಿಗೆ. ಆಮೇಲೆ ಮಿಚ್ ಸ್ಯಾನರ್ ಬಂದುಬಿಟ್ಟು ಲಾಸ್ಟಲ್ಲಿ ಒಂದು ಫಿನಿಶಿಂಗ್ ಟಚ್ ಬೇರೆ ಕೊಟ್ಟರು, ಒಂದು 6ನ ಹೊಡೆದ್ಬಿಟ್ಟು. ಅದರಿಂದ ಫಿನಿಶಿಂಗ್ ಟಚ್ ಆಗಿ 159 160 ಟಾರ್ಗೆಟ್ ಆಗಿ ಬಂತು. ಸೊ ಈ ಟಾರ್ಗೆಟ್ನ ಚೇಸ್ ಮಾಡೋದಕ್ಕೆ ಬಂದಂಥ ಇಂಗ್ಲೆಂಡ್ ಟೀಮ್ಗೆ ಸ್ಟಾರ್ಟಿಂಗಲ್ಲೇ ಪಟ ಅನ್ನಂಗೆ ಉದುರುಕೊಂಡೋಗಿದ್ದು. ಫಸ್ಟ್ ಓವರ್ ವಿಕೆಟ್, ಸೆಕೆಂಡ್ ಓವರ್ ವಿಕೆಟಲ್ಲಿ ಫರ್ಗೂಸನ್ ಒಂದು ವಿಕೆಟ್ ಎತ್ತಿದ್ದಾರೆ ಸೆಕೆಂಡ್ ಓವರು. ಈ ಕಡೆಯಿಂದ ಫಸ್ಟ್ ಓವರಲ್ಲಿ ಬೇರೆ ಒಂದು ವಿಕೆಟು. ಫಿಲ್ ಸಾಲ್ಟ್ ಎಡ್ಜ್ಡ್ ಆ್ಯಂಡ್ ಗಾನು, ಜಾಸ್ ಬಟ್ಲರು ಎಡ್ಜ್ಡ್ ಆ್ಯಂಡ್ ಗಾನು. ಸಿಮಿಲರ್ ಕೈಂಡ್ ಆಫ್ ಡಿಸ್ಮಿಸಲ್ಸು. ಗೊತ್ತೇ ಆಗಲಿಲ್ಲ ಅಲ್ಲಿ ಹೆನ್ರಿ ಬಿಟ್ಟಂಥ ಬಾಲು ಎಲ್ಲಿ ಹೋಗ್ತೈತೆ ಎಲ್ಲಿ ಬರ್ತೈತೆ ಅಂತ. ಇನ್ಫ್ಯಾಕ್ಟ್ ಅವರೇ ತೆಗೆದಿರೋದು, ಪೇಸರ್ಸ್ಗಳು ತೆಗೆದಿರೋದು ವಿಕೆಟು, ಅವರಿಬ್ಬರೇ ತೆಗೆದಿರೋದು. ಇನ್ನೆಲ್ಲ ಕೂಡ ಅವ್ರ ಕಡೆನೂ ಅಷ್ಟೇ, ನ್ಯೂಜಿಲ್ಯಾಂಡ್ ಕಡೆನೂ ಎಲ್ಲ ಸ್ಪಿನ್ನರ್ಸ್ಗಳೇ ಡಾಮಿನೇಟ್ ಮಾಡಿ. ರಚಿನ್ ರವೀಂದ್ರ 3 ವಿಕೆಟು, ಗ್ಲಾನ್ ಫಿಲಿಪ್ಗೂ ಬಿತ್ತು ವಿಕೆಟು. ಬಟ್ ಆದರೆ ಇದನ್ನು ಕನ್ವರ್ಟ್ ಮಾಡೋದಕ್ಕಾಗಲ್ಲ. ಏನು ವಿಕೆಟ್ ಬಿದ್ದರೆ ಏನಾಗಿರೋ ಮ್ಯಾಚ್ ರಿಸಲ್ಟ್ ಅಲ್ವಾ ಮ್ಯಾಟ್ರ್ ಆಗೋದು. ಹೌದು, ಇಂಗ್ಲೆಂಡ್ ಅವ್ರು ಗೆದ್ರಲ್ವ ಅದೇ ಮ್ಯಾಟ್ರ್ ಆಗೋದು. ಬಟ್ ನಿಜವಾಗ್ಲೂ ಇದಂತೂ ಸೈಕ್ ಚೇಸ್ ಅಂತ ಹೇಳ್ತೀನಿ. ಯಾಕಂದರೆ ಪ್ರೇಮದಾಸ ಸ್ಟೇಡಿಯಮಲ್ಲಿ ಚೇಸ್ ಮಾಡೋದು, ಅದು ಯಾವುದೇ ಟಾರ್ಗೆಟ್ ಆಗಿರಲಿ, 150 140ನೇ ಆಗಿರಲಿ, ಅದು ಸುಮ್ಮನೆ ಮಾತಂತೂ ಅಲ್ವೇ ಅಲ್ಲ. ಅವ್ರಿದ್ದಂಥ ಕಂಡೀಷನ್ ಹೆಂಗಿತ್ತು ಅಂತ ನಿಜವಾಗ್ಲೂ ಗುರು ನನಗೆ ನೆನಪೈತೆ. 64 10 ಓವರ್ಗೆ 64 ಇಂಗ್ಲೆಂಡ್ ಅವರು, 64ಕ್ಕೆ 4. ಈ ಒಂದು ಸ್ಟೇಜಲ್ಲಿ ಯಾವ ಮಗ ಅನ್ಕೊಂತಾನೆ ಇಂಗ್ಲೆಂಡ್ ಅವರು ಈ ಒಂದು ಟಫ್ ವಿಕೆಟಲ್ಲಿ ಗೆಲ್ತಾರೆ. ನ್ಯೂಜಿಲ್ಯಾಂಡ್ ಅಂತ ಕ್ವಾಲಿಟಿ ವಿಕೆಟಲ್ಲಿ, ಅಂದರೆ ನ್ಯೂಜಿಲ್ಯಾಂಡ್ ಅಂತ ಕ್ವಾಲಿಟಿ ಬೌಲರ್ಸ್ ಇರೋವಂಥ ಒಂದು ಸೈಡ್ ಇಟ್ಕೊಂಡು, ಅದು ಮಿಚೆಲ್ ಸ್ಯಾನರು, ಫರ್ಗ್ಯೂಸನು, ಹೆನ್ರಿ, ರಚಿನ್ ರವೀಂದ್ರ ಬೇರೆ ಫಾರ್ಮಲ್ಲವರೇ, ಇನ್ನೂ ಸಖತ್ ಸ್ಪಿನ್ನರ್ಸ್ಗಳು ಬೇರೆ ಇದ್ದಾರೆ. ಈ ಒಂದು ಸೈಡ್ ಮೇಲೆ ಹೆಂಗೆ ಗೆಲ್ತಾರೆ ಅನ್ನೋದು ಯಾರು ಕೂಡ ಊಹೆನೂ ಕೂಡ ಮಾಡ್ಕೊಂಡಿದ್ದಕ್ಕಾಗಿರೋದಿಲ್ಲ. ಆ ಥರ ಮಾಡಿ ಅಟ್ ಸಮ್ ಪಾಯಿಂಟಲ್ಲಿ ನಿಜವಾಗ್ಲೂ ಗುರು ಅನ್ಸ್ಬಿಟ್ಟಿದ್ದು, ನನಗೂ ಅನ್ಸ್ಬಿಟ್ಟಿದ್ದು ಹೋಯ್ತು ಮ್ಯಾಚು ಅಂತ. ಯಾವಾಗ ಈ ಸ್ಯಾಮ್ ಕರನ್ ಜೊತೆಗೆ ಬ್ಯಾಟನರು ಒಂದು ರೇಂಜಿಗೆ ಟುಕುನೇ ಆಡ್ತಾಯಿದ್ರು, ಒಂದು ರೇಂಜಿಗೆ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡ್ತಿದ್ರು, ಟೂಸ್ನೆಲ್ಲ ಹೊಡಿತಾಯಿದ್ರು. ಆಸ್ಕಿಂಗ್ ರೇಟ್ ನೋಡಿದ್ರೆ ಹೋಗ್ತಾ ಇತ್ತೆ ಮೇಲ್ಗಡೆ. ಇವ್ರು ನೋಡ್ರೆ ಈ ಥರ ಆಡ್ತಾವ್ರು, ಏನಿದು ಕತೆ, 1-2 ಹೊಡಿತಾವ್ರಲ್ಲ, ಏನಿದು ಕತೆ ಅಂತ ಅನಿಸ್ಬಿಟ್ಟಿತ್ತು. ಬಿಡು ಅಂತ ನಾನು ಫೋನ್ ಮಾಡ್ಕೊಂಡು ಕೂತ್ಕೊಂಡಿದ್ದೆ. ಬಟ್ ಆಮೇಲೆ ಬರ್ತಾರೆ ನೋಡಿ ಇಲ್ಲಿ. ಈ ಕಡೆಯಿಂದ ಯಾವಾಗ ಸ್ಯಾಮ್ ಕರನ್ ಔಟ್ ಆದ್ರೋ ಅದಾದ ನಂತರ ಕತೆನೇ ಚೇಂಜ್ ಆಯಿತು. ಟಾಮ್ ಬ್ಯಾಂಟನ್ ಇದ್ರು ಅಲ್ಲಿ, ವಿಲ್ ಜಾಕ್ಸ್ ಬರ್ತಾರೆ, ಬ್ಯಾಂಟನ್ನು ಕೂಡ ಔಟ್ ಆದರು. ಹೇಳಿದ್ನಲ್ಲ ಕತೆ ಹೆಂಗೆ ಔಟ್ ಆದರು ಅಂತ. ರಚಿನ್ ರವೀಂದ್ರಗೆ ಸ್ಲೋವರ್ 1ಗೆ ಔಟ್ ಆಗಿದ್ದು. ಆ ಸ್ಪಿನ್ನಲ್ಲೇ ಸ್ಲೋವರ್ 1 ಆಗ್ತಾವ್ರಲ್ಲಿ. ಸ್ಪಿನ್ನೇ ಸ್ಲೋ, ಅದರಲ್ಲಿ ಬೇರೆ ಫ್ಲೈಟ್ ಮಾಡ್ಕೊಂಡು ಸ್ಲೋವರ್ 1 ಆಗ್ತಾವ್ರು. ಎಳೆದ್ಬಿಟ್ಟು ವೈಡ್ ಲೆಂತಲ್ಲಿ ಆಗ್ತಾಯಿದ್ರು ಬಾಲ್ನ, ಆ ಲೈನಲ್ಲಿ ಆಗ್ತಾಯಿದ್ರು ಬಾಲ್ನ. ಔಟ್ ಆಗಲಿ ಅಂತ ಎಳೆಯೋಕೆ ಹೋಗಲಿ ಔಟ್ ಆಗಲಿ ಅಂತ. ಯಾಕೆಂದರೆ ಸಿಕ್ಕಾಪಟ್ಟೆ ದೊಡ್ಡ ಬೌಂಡ್ರೀಸು, 80 ಮೀಟ್ರ್ 85 ಮೀಟ್ರ್ ಬೌಂಡ್ರೀಸು. ಅದು ಲೆಗ್ ಸೈಡಲ್ಲಂತೂ ಕೇಳಂಗೇ ಇಲ್ಲ, ಆ ರೇಂಜಿಗೆ ಲೆಂತ್ ಇರುವಂಥ ಬೌಂಡ್ರೀಸ್ಗಳು. ಸೊ ಕ್ಲಿಯರ್ ಮಾಡೋಕ್ಕೆ ಎಲ್ಲರೂ ಸ್ಟ್ರಗಲ್ ಮಾಡಿರುತ್ತೆ. ಎಷ್ಟು ಜನ ಬೌಂಡ್ರಿನಲ್ಲಿ ಔಟ್ ಆಗಿರೋದು, ಬೆಜ್ಜಾನ್ ಜನ ಬೌಂಡ್ರಿನಲ್ಲೇ ಔಟ್ ಆಗಿರೋದು. ಇವತ್ತು ನೋಡಿ ಜೇಕೋಬ್ ಬೆಥೆಲ್ ಹೊಡೆಯೋಕೆ ಹೋಗ್ಬಿಟ್ಟು ಔಟ್ ಆಗಿದ್ದು ನೋಡಿ. ಇವತ್ತು ಗ್ಲೆನ್ ಫಿಲಿಪ್, ಇವರು ಈ ಥರ ಹೆಸರುಗಳೇ ಕನ್ಫ್ಯೂಸ್ ಆಗ್ತಿದ್ರು. ರಚಿನ್ ರವೀಂದ್ರ ಅವರು ಬೌಲಿಂಗ್ ಮಾಡಬೇಕಾದ್ರೆ ನೋಡಿ ಅವ್ರು ಯಾವ ಥರ ಟ್ರೀಟ್ ಮಾಡ್ತಾಯಿದ್ರು ಅಂತಾರೆ ಬ್ಯಾಟರ್ಸ್ಗಳನ್ನ. ಮಕ್ಕರ್ ಮಾಡೋದಕ್ಕೆ ನೋಡ್ತಾ ಇದ್ರು, ಹಾಕೊಂಡು ಕೊಡ್ತಾ ಇದ್ರು. ಒಡರಪ್ಪ ಶಿಷ್ಯಂದ್ರ ಅಂತ ಹಾಕೊಂಡು ಕೊಡ್ತಾ ಇದ್ರು. ಅವ್ರು ಹೊಡೆಯೋಕೆ ಹೋಗಿದಾಗ ಕ್ಯಾಚ್ ಎತ್ತಾಕಂತ ಇದ್ರು. ಇವಾಗ ನೋಡಿ ಜೇಕೋಬ್ ಬೆಥೆಲ್ ಔಟ್ ಆಗಿದ್ದು ಅದೇ ರೀತಿ. ಸರಿಯಾಗಿ ಸ್ಲೈಸ್ ಮಾಡೋದಕ್ಕೆ ಹೋಗಿರ್ತಾರೆ ನಜ್ಜಿ, ಬೌಂಡ್ರಿನಲ್ಲಿ ಕ್ಯಾಚ್ನ ಹಿಡ್ಕೊತಾರೆ. ಇನ್ಫ್ಯಾಕ್ಟ್ ಸೈಕ್ ಕ್ಯಾಚು, ಸಖತ್ ಕ್ಯಾಚ್ ಯಾವುದು ಅಂತಂದ್ರೆ ಹಿಡಿದಿದ್ದು ಜೇಕೋಬ್ ಬೆಥೆಲ್ ಅವ್ರದ್ದು, ಗ್ಲೆನ್ ಫಿಲಿಪ್ ಅವ್ರು ಹಿಡಿದಿದ್ದು. ಆ ಒಂದು ವಿಕೆಟ್ ಏನೋ ಎತ್ತಾಕೊಂಬಿಟ್ರು, ಬಟ್ ಮ್ಯಾಚ್ನ ಕನ್ವರ್ಟ್ ಮಾಡೋದಕ್ಕಾಗಲಿಲ್ವೇ. ಈ ಕಡೆಯಿಂದ ಸ್ಯಾಮ್ ಕರ್ನು ಕೂಡ ಅದೇ ಥರ ಸೇಮ್ ಕೈಂಡ್ ಆಫ್ ಡಿಸ್ಮಿಸಲ್ಲು, ಸೇಮ್ ಫೀಲ್ಡರ್ ಸೇಮ್ ಬೌಲರು. ಈ ಕಡೆಯಿಂದ ಟಾಮ್ ಬ್ಯಾಂಟನ್ ಈ ಕಡೆ ಹೊಡಿತಾರೆ, ಅವ್ರು ಆ ಕಡೆ ಹೊಡಿತಾರೆ, ಅಷ್ಟೇ ಡಿಫ್ರೆನ್ಸು. ಆ ಒಂದು ಮಿಡ್ ವಿಕೆಟ್ ರೀಸನ್ನೇ ಬಿದ್ದಿರೋಂಥ 3 ವಿಕೆಟು ಅಲ್ಲಿ ಆ ರೀಸನಲ್ಲೇ ಬಿದ್ದಿರೋದು ರಚಿನ್ ರವೀಂದ್ರ ಅವರಿಗೆ. ಬಟ್ ಕ್ರೇಜಿಗರು ಲಾಸ್ಟ್ ಅಂತೂ ಡೆತ್ತಲ್ಲಿ ಫಿನಿಶ್ ಮಾಡಿದಂಥ ರೀತಿ ನೋಡ್ತು ಅಂತಂದರೆ ಹೌದು, ಹ್ಯಾರಿ ಬ್ರೂಕ್ನಂತೂ ಮರೆಯೋಂಗಿಲ್ಲ. ಎಲ್ಲರೂ ಕೂಡ ಕಾಂಟ್ರಿಬ್ಯೂಟ್ ಮಾಡಿದರೆ, ಇಬ್ಬರನ್ನ ಬಿಟ್ಟು 20+ ಕಾಂಟ್ರಿಬ್ಯೂಷನ್ ಎಲ್ಲರಿಂದನೂ ಕೂಡ ಬಂದಿದೆ. ಇಬ್ಬರು ಯಾರು ಅಂತಂದರೆ ಓಪನರ್ಸ್ ಫಿಲ್ ಸಾಲ್ಟು ಮತ್ತು ಬಟ್ಲರ್ನ ಬಿಡ್ತು ಅಂತಂದರೆ ಎಲ್ಲರಿಂದನೂ ಕೂಡ 20+ ಕಾಂಟ್ರಿಬ್ಯೂಷನ್ ಬಂದಿದೆ. ಎಲ್ಲರೂ ಕೂಡ ಸೈಕಾಗಿ ಆಡಿದ್ದಾರೆ, ಎಲ್ಲರೂ ಕೂಡ ಮಸ್ತಾಗಿ ಆಡಿದ್ದಾರೆ. ಅಂದರೆ ಈ ಸ್ಕೋರ್ನ ಚೇಂಜ್ ಮಾಡೋದಕ್ಕೆ ಸಖತ್ತಾಗಿ ಆಡಿದ್ದಾರೆ. ಏನು ಎಲ್ಲರದು ಸ್ಟ್ರೈಕ್ ರೇಟ್ ಸೈಕಾಗಿದೆ ಅಂತ ಎಲ್ಲ ಹೇಳ್ತಾ ಇರೋದು. ಬಟ್ ಹೀರೋ ಆಗಿದ್ದು ಅಲ್ಟಿಮೇಟ್ಲಿ ಹೀರೋಸ್ ಆಗಿದ್ದು ವಿಲ್ ಜಾಕ್ಸ್ ಜೊತೆಗೆ ರಿಯಾನ್ ಅಹ್ಮದ್ದೇನೆ. ಯಾಕಂದರೆ ಅಲ್ಲಿ ಹೊಡಿಬೇಕಾಗಿತ್ತು. 18 ಬಾಲಿಗೆ 43 ರನ್ ಬೇಕಾಗಿತ್ತು 18 ಬಾಲಿಗೆ 43 ರನ್ನು. ನಾಯಿಗೆ ಚೆಸ್ತಂಗೆ ಚಚ್ಚಿ ಬಿಸಾಕಿದ್ರು 3 ಓವರಲ್ಲಿ.
ಇಲ್ಲಿ ಸ್ಟ್ರೈಕ್ ರೇಟ್ ಹೆಂಗಿತ್ತು ಅಂತಂದರೆ ನಿಜವಾಗ್ಲೂ ಆಸ್ಕಿಂಗ್ ರೇಟು ಇವ್ರು ಹೊಡೆಯಲ್ಲ ಬಿಡೋಗುರು ಅಂತ ಅನ್ಕೊಂಬಿಟ್ಟಿದ್ದೆ ನನಗೆ. ಎಂಥ ಬ್ಯಾಟಿಂಗ್ ಡೆಪ್ತ್ ಇದ್ರೂ ಕೂಡ ಏನೇ ಇದ್ರೂ ಕೂಡ ಹೊಡೆಯೋಕ್ಕಾಗಲ್ಲ ಅಂತ ಅನ್ಕೊಂಬಿಟ್ಟಿದ್ದೆ ಈ ಒಂದು ವಿಕೆಟಲ್ಲಿ ಸರ್ಫೇಸಲ್ಲಿ. ಬಟ್ ಇಲ್ಲ, ಅದನ್ನ ಉಲ್ಟಾ ಮಾಡಿ ತೋರಿಸ್ತೀವಿ ಅಂತ ರಿಯಾನ್ ಅಹ್ಮದ್ ಸ್ಟಾರ್ಟ್ ಮಾಡ್ತಾರೆ, ವಿಲ್ ಜಾಕ್ಸ್ ಫಿನಿಶ್ ಮಾಡ್ತಾರೆ. ಅಲ್ಟಿಮೇಟ್ ಸೈಕ್ ಮ್ಯಾಚ್, ಸೈಕ್ ಚೇಸ್. ಪಾಕಿಸ್ತಾನದ್ರು ಜೀವ ಬಿಟ್ಟಿರ್ತಾರೆ, ನೋಡೋಣ ನಾಳೆ ಅದು ಏನು ಕತೆ ಆಗುತ್ತೆ ಅಂತ. ನಿಮ್ಗೆ ಏನು ಅನಿಸ್ತಪ್ಪ ಇವತ್ತಿನ ಮ್ಯಾಚು? ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ.